ದೇವರು ಈ ದಿನ ಯಾವ ವಾಗ್ದಾನದಿಂದ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ? ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು, ನಾವೆಲ್ಲರೂ ಕೂಡ ದೇವರನ್ನೇ ನಂಬಿದ್ದೇವೆ, ಆತನ ಹೆಸರು ಯಾವಾಗಲೂ ಉಚ್ಚರಿಸ್ತಾ ಇದ್ದೇವೆ, ಆತನ ನಾಮನ ಹೇಳ್ತಾನೇ ಇರ್ತೇವೆ. ದೇವರ ಆಶೀರ್ವಾದ ಬರೋ ಟೈಮಿಗೆ ಬರುತ್ತೆ ತಗೋ. ಆದರೆ ದೇವರು ಹೇಳ್ತಾರೆ, ನನ್ನ ಹೆಸರಿನ ಶಕ್ತಿಯನ್ನು ನಿಮಗೆ ತೋರ್ಪಡಿಸ್ತೇನೆ ಇವತ್ತು ಅಂತ. ಯೇಸು, ಆ ಹೆಸರು ಎಷ್ಟು ಅಮೂಲ್ಯವಾಗಿದೆ, ಎಷ್ಟು ಪವರ್ಫುಲ್ ಆಗಿದೆ. ಆ ಹೆಸರಲ್ಲಿ ಏನು ಬೇಡಿದರೆ ನಿಮ್ಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ಇವತ್ತು ಧ್ಯಾನಿಸೋಣ. ಯೋಹಾನ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ನಾವು ನೋಡ್ತೇವೆ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸ್ತೇನೆ. ಯೇಸು ಸ್ವಾಮಿ ಹೇಳಿದರು, ನೀವು ನನ್ನ ಹೆಸರಲ್ಲಿ, ಅಂದರೆ ಯೇಸು ಆತನ ಹೆಸರಲ್ಲಿ, ಯೇಸು ಅನ್ನೋ ಆತನ ಹೆಸರಲ್ಲಿ ನೀವೇನಾದರೂ ಬೇಡಿಕೊಂಡ್ರೆ ಅದು ಸಿಗುತ್ತೆ, ಅದನ್ನು ನಾನು ದಯಪಾಲಿಸ್ತೇನೆ. ಯಾಕಂದರೆ ಆ ಹೆಸರಿಗೆ ಎಷ್ಟು ಪವರ್ ಇದೆ. ನಾವು ಏನೆಲ್ಲ ಕೇಳ್ತೇವೆ, ಆದರೆ ಯೇಸು ಅನ್ನೋ ಆ ಹೆಸರಲ್ಲಿ ತುಂಬ ಪವರ್ಫುಲ್ ಆದಂಥ ಒಂದು ಅದ್ಭುತ ಏನಿದೆ ಆ ಹೆಸರಲ್ಲಿ. ನಾವೆಲ್ಲಿ ಹೋದರೂ ಏಸಪ್ಪ ಅಂತ ಕೂಗಿ ಆ ಹೆಸರಲ್ಲಿ ಶಕ್ತಿ ಇದೆ. ಏಸುವೆ ಅಂತ ಕೂಗಿ ಆ ಹೆಸರಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ನಡೆಯುತ್ತೆ. ಏಸಯ್ಯ ಅಂತ ಆ ಯೇಸು ಅನ್ನೋ ಆ ಹೆಸರಲ್ಲಿ ಒಂದು ದೊಡ್ಡದಾದ ಅದ್ಭುತ ಶಕ್ತಿ ಅಡಕವಾಗಿದೆ. ಆ ನಾಮ ಮಹಿಮೆಯುಳ್ಳ ನಾಮ, ಅದು ಸೈತಾನ ತಲೆನ ಜಜ್ಜಿದ ಹೆಸರದು. ದೇವರು ಈ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 17-18ನೇ ವಾಕ್ಯದಲ್ಲಿ ಹೇಳ್ತಾರೆ, ಈಗೋ ನಾನು ಸತ್ತವನಾದೇನು, ಈಗ ಯುಗಾಂತರಕ್ಕೆ ನಾನು ಬದುಕೋನಾಗಿದ್ದೇನೆ, ಮರಣದ ಪಾತಾಳದ ಬೀಗದ ಕೈ ನನ್ನ ಕೈಲಿದೆ ಅಂತಾರೆ. ಎಲ್ಲವನ್ನ ಜಯಿಸಿದಂಥ ಹೆಸರದು ಯೇಸು. ಆತ ಬರದೇ ಹೋಗಿದ್ರೆ ನಮಗೆ ನಿತ್ಯ ಜೀವ ಕೂಡ ಇಲ್ಲ. ಆತ ಬರದೇ ಹೋಗಿದ್ರೆ, ಯೇಸು ಆತನು ಭೂಮಿಗೆ ಬರದೇ ಹೋಗಿದ್ರೆ ರಕ್ಷಣೆ ಇಲ್ಲ. ಆತನೇ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಜನಿಸಿದೇ ಹೋಗಿದ್ರೆ ನಾವೆಲ್ಲರೂ ನರಕದ ಪಾಲಾಗ್ತಿತ್ತು. ಯೇಸು, ಆ ಹೆಸರು ಮಹಿಮೆಯುಳ್ಳ ನಾಮ, ಅದ್ಭುತವುಳ್ಳ ನಾಮ. ಆ ಹೆಸರನ್ನು ನೀವು ಎಷ್ಟು ಬಾರಿ ಉಚ್ಚಾರ ಮಾಡಿದರೂ ನಿಮಗೆ ಆಶೀರ್ವಾದ ಬರ್ತಾನೇ ಇರುತ್ತೆ. ದೇವರು ಹೇಳ್ತಾರೆ, ನೀವು ನನ್ನ ಹೆಸರಲ್ಲಿ ನೀವು ಏನಾದರೂ ಬೇಡ್ಕೊಂಡಿಲ್ಲ ಅಂದರೆ ಇವತ್ತು ಬೇಡ್ಕೊಳ್ರಿ, ಇವತ್ತು ಕೇಳ್ರಿ. ನೀವು ಏಸಪ್ಪ, ಈ ಪ್ರಾರ್ಥನೆ ಬೇಡಿಕೆ ನಿನ್ನ ಪಾದದಲ್ಲಿಡ್ತೇನೆ, ನನಗೊಂದು ಆಶೀರ್ವಾದದ ಮಗು ಕೊಡು ಸ್ವಾಮಿ. ಯೇಸುವೇ, ನಿನ್ನ ಹೆಸರಲ್ಲಿ ಬೇಡ್ತಾ ಇದ್ದೇನೆ. ಯೇಸುವೇ, ನನಗೆ ತುಂಬ ರೋಗ ಬಾಧೆ ನರಳ್ತಾ ಇದ್ದೇನೆ, ಈ ರೋಗದಿಂದ ಬಿಡುಗಡೆ ಕೊಡಪ್ಪ. ಯೇಸು, ಏಸಪ್ಪ, ನಾನು ಸಾಲ ಸಂಕಷ್ಟ ತುಂಬ ಸಿಕ್ಕಾಕ್ಕೊಂಡಿದ್ದೇನೆ. ಯೇಸುವೇ, ನಿನ್ನ ಹೆಸರಲ್ಲಿ ಬೇಡ್ತಾ ಇದ್ದೇನೆ, ಇದರಿಂದ ಬಿಡುಗಡೆ ಕೊಡು ಸ್ವಾಮಿ. ಯೇಸು, ಕರ್ತನೇ, ನನ್ನ ಮನೆ ಕಟ್ಟೋ ಕಾರ್ಯ ಅರ್ಧದಲ್ಲೇ ಬಿಟ್ಟೋಗಿದೆ. ಯೇಸುವೇ, ಅದನ್ನು ಪೂರ್ಣ ಮಾಡಪ್ಪ. ಕೇಳ್ಕೊಂಡು ನೋಡಿ, ಯೇಸು ಆ ಹೆಸರಲ್ಲಿ ಎಷ್ಟು ಶಕ್ತಿ ಅಡಕವಾಗಿದೆ ನಿಮಗೆ ಗೊತ್ತಾಗುತ್ತದೆ. ನಿಮಗೆ ಈ ದಿನವೇ ಈಗಲೇ ಗೊತ್ತಾಗುತ್ತೆ. ನೀವು ನನ್ನ ಹೆಸರಲ್ಲಿ ನನ್ನನ್ನು ಏನಾದರೂ ಬೇಡ್ಕೊಳ್ರಿ, ಅದನ್ನು ನಾನು ಅನುಗ್ರಹಿಸ್ತೇನೆ, ಅದನ್ನು ನಾನು ದಯಪಾಲಿಸ್ತೇನೆ ಅಂತಾರೆ ಏಸಪ್ಪ. ಹಾಗಾದರೆ ಯೇಸು ಅನ್ನೋ ಆತನ ಆ ಅದ್ಭುತವಾದ ನಾಮದಲ್ಲಿ, ಸರ್ವಶಕ್ತನಾದ ಆತನ ನಾಮದಲ್ಲಿ ನಾವೇನು ಕೇಳ್ಕೊಂಡ್ರು ಅದು ದಯಪಾಲಿಸ್ತಾರೆ. ನೀವತ್ತು ಏನಾದರೂ ಬೇಡ್ಕೊಳ್ರಿ, ಅದು ಸಿಗುತ್ತೆ, ಅದನ್ನು ಹೊಂದಿಕೊಳ್ತೀರಾ. ಯೇಸುವೇ, ನನ್ನ ಕುಟುಂಬದ ಸಮಾಧಾನ ಇಲ್ಲ, ಸಮಾಧಾನ ಕೊಡು ಸ್ವಾಮಿ. ಏಸಪ್ಪ, ನಾನೊಂದು ಪಾಪಿ ಕರ್ತನೆ, ಈ ಪಾಪದಿಂದ ಬಿಡುಗಡೆ ಕೊಡಪ್ಪ. ಯೇಸುವೇ, ನಾನೊಂದು ಮರಣ ದ್ವಾರದಲ್ಲಿದ್ದೇನೆ, ಅದರಿಂದ ಬಿಡುಗಡೆ ಕೊಡು ಏಸಪ್ಪ. ಏನು ಕೇಳ್ತೀರಾ? ಏಸಪ್ಪ, ನನಗೊಂದು ಒಳ್ಳೆ ಉದ್ಯೋಗ ಕೊಡು ಯೇಸುವೆ. ಯೇಸು ಆ ಹೆಸರಲ್ಲಿ ಏನನ್ನಾದರೂ ನೀವು ಬೇಡಿದರೆ ಅದೀಗ ಕೊಡ್ತಾ ಇದ್ದಾರೆ ಕರ್ತನು. ಆತನ ಹೇಳ್ತಾರೆ ನೋಡಿ, ಯೋಹಾನ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದು. ಆ ವಾಕ್ಯ ಎಷ್ಟು ಚಂದವಾಗಿದೆ ನೋಡಿ. ಮತ್ತೊಮ್ಮೆ ನಾವು ಓದ್ಕೊಳ್ಳೋಣ ವಾಕ್ಯನ. ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ, ಯೇಸು ಅನ್ನೋ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ನಿಮಗೆ ಸಿಕ್ಕುವುದು.
ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದು. ತುಂಬ ಸಂತೋಷ ಬರುತ್ತೆ. ನಾವು ಕೇಳಿದ್ದೆಲ್ಲ ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತಲ್ಲ. ಯೇಸು ಸ್ವಾಮಿ ಹಾಗೇ ನಿಮಗೆ ಮಾಡ್ತಾರೆ. ಆತ ಆಶೀರ್ವಾದ ಮಾಡೋ ದೇವರು. ಯೇಸು ಆ ಹೆಸರಲ್ಲಿ ಅದ್ಭುತದ ಮೇಲೆ ಅದ್ಭುತ ನಡೆಯುತ್ತೆ. ಆಶೀರ್ವಾದದ ಮೇಲೆ ಆಶೀರ್ವಾದ ಬರುತ್ತೆ. ಆ ಹೆಸರು ಅಮೂಲ್ಯವಾದಂಥ ನಾಮ, ಅದ್ಭುತವುಳ್ಳ ನಾಮ. ಇದುವರೆಗೂ ಏನು ಕೇಳೇ ಇಲ್ಲ ಯೇಸುವಿನ ನಾಮದಲ್ಲಿ. ನೀವು ಬೇಡೇ ಇಲ್ಲ, ಇವತ್ತು ಬೇಡ್ಕೊಳ್ರಿ. ಈ ಸಂದೇಶ ಕೇಳ್ತಾ ಇದ್ದೀರಿ, ಇವತ್ತು ದೇವರ ಆತ್ಮನೇ ನಿಮ್ಗೆ ಹೇಳ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಬೇಡ್ರಿ, ಯೇಸುವಿನ ನಾಮದಲ್ಲಿ ಬೇಡ್ರಿ. ಏಸು 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 ಆ ಹೆಸರಲ್ಲಿ ಕೇಳ್ರಿ, ನಾನು ಅದು ಕೊಡ್ತೇನೆ ಅಂತಾರೆ. ಹಾಗಾದರೆ ಆ ನಾಮದಲ್ಲಿ ನಾವು ಬೇಡಣ? ಯೇಸುವಿನ ಹೆಸರಲ್ಲಿ ಅಂಥ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಪಿಚಾಚಿ ತಲೆ ಜಜ್ಜಲ್ಪಟ್ಟಿದೆ. ಯೇಸುವೆ, ಈ ಪಿಚಾಚಿಯ ಬಂಧನ ಬಿಚ್ಚಲ್ಪಡಲಿ. ನನ್ನ ಕುಟುಂಬದಲ್ಲಿ ಎಲ್ಲ ವೈಮನಸ್ಸುಗಳು ಬಿಡುಗಡೆ ಆಗಲಿ. ಸಮಾಧಾನ ತುಂಬಬೇಕು ಏಸಪ್ಪ. ಏಸು ಆ ಹೆಸರಲ್ಲಿ ಕೇಳ್ರಿ. ಇದುವರೆಗೆ ನೀವು ಏನು ಕೇಳಿಲ್ಲ, ಇವತ್ತು ಕೇಳ್ಕೊಳ್ರಿ, ಇವತ್ತು ಬೇಡ್ರಿ. ಏಸಪ್ಪ ಅದನ್ನು ಅನುಗ್ರಹಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಯಾವುದನ್ನು ಬೇಡ್ಕೊಂಡಿಲ್ಲ, ಇವತ್ತು ನೀವು ಕೇಳ್ತಾ ಇದ್ದೀರಾ ಅಂದರೆ ಏಸಪ್ಪ ನಿಮಗೆ ಉತ್ತಮ ಆರೋಗ್ಯ, ಉತ್ತಮವಾದಂಥ ಕಾರ್ಯ, ಉತ್ತಮವಾದ ಆಶೀರ್ವಾದದ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟು ಒಳ್ಳೆಯ ಕೆಲಸ ಕಾರ್ಯ ಹುಡುಕಿ ಕೊಡ್ತಾರೆ. ನನಗೆ ಫೋನ್ ಕಾಲಲ್ಲಿ ಅನೇಕರು ಕೇಳ್ತಾರೆ, ಸಿಸ್ಟರ್ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ, ನಮಗೆ ಒಂದು ಒಳ್ಳೆ ಕೆಲಸ ಜಾಬ್ ಸಿಗ್ತಾ ಇಲ್ಲ, ಅದಕ್ಕಾಗಿ ಒಂದು ಪ್ರೇಯರ್ ಮಾಡಿರಿ. ನಾನು ಆ ಫೋನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ಕೂಡ ದೇವ್ರ ಹತ್ರ ಅದೇ ಕೇಳ್ತೇನೆ, ಸ್ವಾಮಿ ಇವಾಗಲೇ ಅವ್ರಿಗೆ ಅದ್ಭುತ ಮಾಡು. ಈಗಲೇ ನಾವಿಬ್ಬರು ಒಂದೇ ಮನಸ್ಸುಳ್ಳವರಾಗಿ ಭೂಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವು ಈಗಲೇ ಆ ಒಂದು ಪ್ರಾರ್ಥನೆ ರಿಕ್ವೆಸ್ಟನ್ನು ನೆರವೇರಿಸು. ಅವ್ರಿಗೆ ಒಳ್ಳೆಯದಾದ ಒಂದು ಉತ್ತಮ ಕೆಲಸ ಕೊಡು ಏಸಪ್ಪ, ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ ಅಂತ ಆಮೇನ್ ಅಂತೀನಿ. ಆ ಹೆಸರಲ್ಲಿ ನಾವು ಬೇಡಿ, ನಾನು ಫೋನ್ ಕಾಲ್ ಕಟ್ ಮಾಡಿ ಸ್ವಲ್ಪ ದಿನ ನೋಡ್ತೇನೆ, ಅದೇ ಫೋನ್ ಕಾಲ್ ನನಗೆ ರಿಟರ್ನ್ ಬರುತ್ತೆ. ಆ ನಂಬರಿಂದ ನನಗೆ ಫೋನ್ ಕಾಲ್ ಬಂದು ಹೇಳ್ತಾರೆ, ಸಿಸ್ಟರ್ ನೀವು ಆ ದಿನ ಪ್ರೇಯರ್ ಮಾಡಿದ್ರಿ, ನನಗೊಂದು ತುಂಬ ಒಳ್ಳೆಯದಾದ ಜಾಬನ್ನು ದೇವ್ರು ಕೊಟ್ಟರು, ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ. ಹೌದು, ಯೇಸು ಅನ್ನೋ ಹೆಸರಲ್ಲಿ ನಮಗೇನು ಕೇಳಿದರೂ ಸಿಗುತ್ತೆ, ಏನು ಬೇಡಿದರೂ ಸಿಗುತ್ತೆ. ಅದಕ್ಕೆ ಕರ್ತನ ವಾಕ್ಯ ಹೇಳ್ತಾ ಇರೋದು, ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಯಾವುದೊಂದನ್ನು ಬೇಡ್ಕೊಂಡಿಲ್ಲ, ಯಾವುದು ಕೇಳಲಿಲ್ವಾ, ಇವತ್ತು ಕೇಳ್ಕೊಳ್ಳಿ, ಇವತ್ತು ಬೇಡ್ಕೊಳ್ಳಿ. ನೀವು ನಾನು ಅದನ್ನು ಅನುಗ್ರಹಿಸ್ತೇನೆ. ತಂದೆಯೇ, ನನ್ನ ಉದ್ಯೋಗ ಉತ್ತಮವಾದಂಥ ಅಭಿವೃದ್ಧಿಗೆ ತರ್ಕೊಂಡು ನನ್ನ ಉದ್ಯೋಗದಲ್ಲಿ ಉತ್ತಮವಾದಂಥ ಉನ್ನತ ಸ್ಥಾನದಲ್ಲಿ ಇರಬೇಕು ಏಸಪ್ಪ, ಹಾಗೆ ಮಾಡು, ಕೇಳ್ಕೊಳ್ರಿ. ಏಸಪ್ಪ, ಭಾಳ ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೇ, ನನ್ನ ವಿವಾಹ ಆಗಿ ಇಷ್ಟೆಲ್ಲ 4-5 ವರ್ಷಗಳಾಯಿತು ದೇವರೇ, ನಾನು ಪುತ್ರ ಸಂತಾನಕ್ಕಾಗಿ ಬೇಡ್ತಾ ಇದ್ದೇನೆ, ಅದು ಯಾವಾಗಪ್ಪ ಅಂತ ಕೇಳ್ತಾ ಇದ್ದೀರಿ. ಯೇಸುವಿನ ಹೆಸರಲ್ಲಿ ಆತನ ನಾಮದಲ್ಲಿ ಬೇಡ್ರಿ. ಏಸಪ್ಪ, ನೀನು ವಾಗ್ದಾನ ಮಾಡಿದಂತೆ ಪುತ್ರ ಸಂತಾನ, ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ, ಆತನ ಬಹುಮಾನ, ನಿನ್ನ ಬಹುಮಾನ, ಯೇಸುವೇ ನಿನ್ನ ನಾಮದಲ್ಲಿ ಬೇಡ್ತಾ ಇದೆ, ಕೊಡು ಕರ್ತನೆ ಅಂತ ಕೇಳ್ರಿ. ಇವತ್ತೇ ಅದ್ಭುತ ನಡೆಯುತ್ತೆ. ಏಸಪ್ಪಂಗ ಸಾಧ್ಯ ಒಂದೂ ಇಲ್ಲ. ಏಸು ಆ ಹೆಸರಲ್ಲಿ ಕೇಳ್ಕೊಳ್ಳಿ, ಅದ್ಭುತ ನಡೆಯುತ್ತೆ. ಆಶೀರ್ವಾದದ ಮೇಲೆ ಆಶೀರ್ವಾದ ಬರುತ್ತೆ. ಏಸಪ್ಪ ಅಷ್ಟು ಉನ್ನತನು, ಸರ್ವಶಕ್ತನು, ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ನಾಮ. ಆ ಹೆಸರು ಮಹಿಮೆಯುಳ್ಳ ತಂದೆಯ ದೇವಾದಿದೇವನ ನಾಮ. ಅದು ಭೂಲೋಕದಲ್ಲಿ ದೇವರು ಬಂದಿದ್ದೆ, ಆ ಹೆಸರು ತಂದಿದ್ದೆ ನಮಗೆ ರಕ್ಷಿಸಲು. ಏಸಪ್ಪ ಬಿಡುಗಡೆ ನಾಯಕ, ನಮಗೆ ಬಿಡುಗಡೆ ಕೊಟ್ಟರು. ಅಂಧಕಾರದ ದೊರೆತನದಿಂದ, ದುಷ್ಟನ ದೊರೆತನದಿಂದ, ಎಲ್ಲ ವ್ಯಾಧಿಗಳಿಂದ ಬಿಡಿಸಿ ರಕ್ಷಿಸಿ ನಮಗೆ ಉತ್ತಮವಾದಂಥ ಆರೋಗ್ಯವಂತ ಮನುಷ್ಯರಾಗಿ ಮಾಡಿ ನಮ್ಮನ್ನು ಬಲವನ್ನು ಕೊಟ್ಟು ಯಾವ ಕಾರ್ಯದಲ್ಲಿ ನಾವು ಕೈ ಹೆಚ್ಚಿದ್ರು ಸಫಲಗೊಳಿಸಿ ಇವತ್ತು ಅಭಿವೃದ್ಧಿ ತರ್ತಿರೋದು ಅದೇ ನಾಮ, ಯೇಸುವಿನ ನಾಮ. ನಮಗೆ 2002ನೇ ಇಸ್ವಿಲಿ ನಮಗೆ ಸುವಾರ್ತೆ ಹೇಳಿದಾಗ ಯೇಸು ಸ್ವಾಮಿ ವಿಷಯವನ್ನು ಎಲ್ಲ ಹೇಳಿದರು. ಹೀಗೀಗೆ ನೀವು ಯೇಸು ಸ್ವಾಮಿನ ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ಭಾಳಷ್ಟು ಅದ್ಭುತ ನಡೆಯುತ್ತೆ. ನಿನ್ನ ತಾಯಿ ರೋಗದಿಂದ ಸ್ವಸ್ಥವಾಗ್ತಾರೆ, ನೀವು ತುಂಬ ಆಶೀರ್ವಾದ ಹೊಂದುತ್ತೀರಾ. ನೀವು ಹೀಗಿರಲ್ಲ, ಇನ್ನು ಉನ್ನತವಾದ ಸ್ಥಾನದಲ್ಲಿ
ಬಹಳ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡ್ತೀರಾ ಅಂತ ನನಗೂ ನನ್ನ ತಾಯಿಗೆ ಸುವಾರ್ತೆ ಹೇಳಿದರು. ಆ ದಿನ ನಾವು ಕೇಳುವಾಗ ನಾನು ಅಂದ್ಕೊಂಡಿದ್ದೆ, ಅದು ಸಾಧ್ಯನಾ? ಏಸು ಅಂದ್ಬಿಟ್ರೆ ಆರೋಗ್ಯ ಬಂದ್ಬಿಡುತ್ತಾ? ಏಸು ಆ ಹೆಸರಲ್ಲಿ ನಾವು ಬೇಡಿದ ತಕ್ಷಣ ನನ್ನ ತಾಯಿ ಗುಣ ಆಗಿಬಿಡ್ತಾರಾ? ನನ್ನ ನಂಬಿಕೆಯಲ್ಲಿ ಭಾಳಷ್ಟು ಅಡೆತಡೆಗಳಾಯಿತು, ಗಲಿಬಿಲಿಗಳಾಯಿತು. ಎಷ್ಟೋ ವೈದ್ಯರು ಕೈ ಬಿಟ್ಟಿದ್ದಾರೆ. ಏಸು ಅಂದ್ಬಿಟ್ರೆ ಆತನ ಹೆಸರಲ್ಲಿ ನನ್ನ ತಾಯಿ ಗುಣ ಆಗ್ತಾರಾ? ಇದೆಂಥ ವೈದ್ಯರು, ಇದೆಂಥ ವೈದ್ಯನಾಗಿರೋ ದೇವರು. ಅನಂತರ ನಾವು ಪ್ರೇಯರ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವು. ಪ್ರಾರ್ಥನೆ ಮಾಡ್ತಾ 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 ಹೋದಾಗ ನನ್ನ ತಾಯಿಗೆ ದೇವರು ಅಮೂಲ್ಯವಾದ ಆರೋಗ್ಯ, ಅಪರಿಮಿತವಾದ ಆಶೀರ್ವಾದ ಮಾಡಿಬಿಟ್ರು. ಅವರ ಶರೀರದಲ್ಲಿ ಸಂಪೂರ್ಣ ಆರೋಗ್ಯ ತುಂಬಿ ಅವರನ್ನು ಒಂದು ಸೇವೆ ಮಾಡೋ ಉತ್ತಮ ದಾಸಿಯಾಗೇ ಮಾರ್ಪಡಿಸಿದರು. ಆತನ ಪವಿತ್ರಾತ್ಮದಿಂದ ಅಭಿಷೇಕಿಸಿದರು. ನನ್ನನ್ನು, ನನ್ನ ತಾಯಿಯನ್ನು ದೇವರು ತನ್ನ ಆತ್ಮನಿಂದ ತುಂಬಿಸಿ ತನ್ನ ಸೇವೆ ಮಾಡುವಂಥ ಒಳ್ಳೆಯ ದಾಸಿಯಾಗಿ ನನ್ನನ್ನು ಮಾರ್ಪಡಿಸಿದರು. ಅದೇ ಯೇಸುವಿನ ನಾಮ. ಯೇಸು ಸ್ವಾಮಿಗೆ ನಾವು ಅಂಗೀಕಾರ ಮಾಡಿದ ದಿನದಿಂದ ಒಂದು ನೂತನವಾದಂಥ ಹೊಸ ಜೀವಿತಕ್ಕೆ ಬಂದು ಹಳೆಯ ಪಾಪಗಳು, ಹಳೆಯ ಕಾರ್ಯಗಳು, ಹಳೆಯ ಕೆಲಸಗಳು, ಹಳೆಯ ಕೊಳಕಾದ ಮಾತುಗಳು, ಹಳೆಯ ಸುಳ್ಳು ವಂಚನೆ ನಡತೆಗಳು ಎಲ್ಲ ನಮ್ಮನ್ನು ತೊಳೆದು ಹೋಯ್ತು. ಯೇಸು ಸ್ವಾಮಿಯ ರಕ್ತ ನಮ್ಮ ಪಾಪನ ತೊಳೆದು ಶುದ್ಧಿ ಮಾಡಿ ನಮ್ಮನ್ನು ಹೊಸ ವ್ಯಕ್ತಿಯಾಗಿ ಮಾರ್ಪಡಿಸಿದರು. ಅದು ಆತನ ಯಾಜಕ ಸೇವೆ, ಆತನ ಸುವಾರ್ತೆ ಸಾರುವಂಥ ಸುವಾರ್ತಿಕರಾಗಿ, ಆತನ ದಾಸಳಾಗಿ ನನ್ನನ್ನು, ನನ್ನ ತಾಯಿಯನ್ನು ಆರಿಸಿ ದೇವರು ಉಪಯೋಗ ಮಾಡಿದರು. ಆ ದಿನದ ಸ್ಥಿತಿಗತಿ ಇಂದು ನಮಗಿಲ್ಲ. ಕರ್ತನು ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸಿದ್ದಾರೆ. ಅದೇ ನಾಮ ಯೇಸುವಿನ ನಾಮ. ಆ ಯೇಸು ಅನ್ನೋ ನಾಮ ಇವತ್ತು ನಿಮಗೆ ಪರಿಚಯಿಸ್ತೇನೆ. ಇವತ್ತು ನೀವು ನಂಬಿದ್ದೀರಾ? ಇಲ್ಲ ನಂಬಿಲ್ಲ ಅಂದರೆ, ಏಸಪ್ಪ ಇವತ್ತೇ ಮೊದಲು ನಾನು ಯೇಸು ಅಂತ ನನ್ನ ಬಾಯಲ್ಲಿ ಹೇಳ್ತಾ ಇದ್ದೇನೆ. ಕರ್ತನೇ, ನಿನ್ನ ನಾಮದಲ್ಲಿ ಬೇಡ್ತಾ ಇದ್ದೇನೆ. ಯೇಸುವೇ, ನನಗೆ ಬಿಡುಗಡೆ ಕೊಡಪ್ಪ, ಆರೋಗ್ಯ ಕೊಡಪ್ಪ, ನನ್ನ ಆಶೀರ್ವಾದ ಮಾಡಪ್ಪ ಅಂತ ನೀವು ಕೇಳ್ಕೊಡಿ. ಏಸಪ್ಪ ಅದೇ ಅದ್ಭುತ ಮಾಡ್ತಾರೆ. ನಮಗೆ ಕೊಟ್ಟಂಥ ಆಶೀರ್ವಾದ ದೇವರು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಯೇಸು ಆ ಹೆಸರಿಗಂಥ ಶಕ್ತಿ ಇದೆ. ಇದುವರೆಗೂ ನೀವು ಯಾವುದೊಂದನ್ನು ಆ ಹೆಸರಿನಲ್ಲಿ, ನನ್ನ ಹೆಸರಿನಲ್ಲಿ, ಯೇಸು ಅನ್ನೋ ನನ್ನ ನಾಮದಲ್ಲಿ ನೀವು ಬೇಡಿಕೊಂಡಿಲ್ವೋ, ಈಗ ಬೇಡಿಕೊಳ್ಳ್ರಿ, ನಿಮಗೆ ಸಿಕ್ಕುತ್ತೆ. ಆಗ ನಿಮ್ಮ ಆನಂದ ಪರಿಪೂರ್ಣ ಆಗುತ್ತೆ. ತುಂಬ ಸಂತೋಷ, ಸಮಾಧಾನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆವರಿಸುತ್ತೆ. ಸಮಾಧಾನ ಪ್ರಭು ನಿಮ್ಮೊಂದಿಗೆ ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಕುಟುಂಬದಲ್ಲಿ ನೆಲೆಸ್ತಾರೆ. ಹೇರಳವಾದ ಆಶೀರ್ವಾದ ನಿಮ್ಮ ಮೇಲೆ ಕರ್ತನು ಸುರಿಸ್ತಾ ಇದ್ದಾರೆ. ಸಂತೋಷ ಇದೆಯಲ್ಲ? ಹಾಗಾದರೆ ಯೇಸು ಸ್ವಾಮಿ ಹೆಸರು ಯಾಕೆ ನಾವು ಹೇಳಬಾರ್ದು? ಯೇಸು ಸ್ವಾಮಿಯನ್ನು ಯಾಕೆ ನಾವು ಅಂಗೀಕಾರ ಮಾಡಬಾರ್ದು? ಯಾಕೆ ಯೇಸು ಆತನ ನಾಮವನ್ನು ಅನೇಕ ಕಷ್ಟದಲ್ಲಿರೋ ಮಕ್ಕಳಿಗೆ ಪರಿಚಯಿಸಬಾರ್ದು? ಅದೇ ಯೇಸುವಿನ ನಾಮವನ್ನು ನಾವು ಮೇಲಕ್ಕೆತ್ತಿ ಆತನನ್ನು ಹೇಗೆ ಕೊಂಡಾಡಬಾರ್ದು? ಯಾಕೆ ಕೊಂಡಾಡಬಾರ್ದು? ಎಲ್ಲವನ್ನ ಕೊಡೋ ನಾಮ ಯೇಸುವಿನ ನಾಮ. ನಿತ್ಯ ಜೀವವನ್ನು ಕೊಡೋ ಹೆಸರು ಯೇಸು. ಆ ಹೆಸರಿಂದಲೇ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿ ಕಲ್ವಾರಿ ಶಿಲುಬೆಯ ದಾರಿ ಸಿಕ್ತು ಪ್ರಿಯರೇ. ನಮಗಾಗಿ ಶಿಲುಬೆ ಮೇಲೆ ಕರ್ತನು ಜಜ್ಜಲ್ಪಟ್ಟಿಲ್ಲ ಅಂದಿದ್ರೆ, ನಮಗೋಸ್ಕರ ಆತನು ತನ್ನ ಪ್ರಾಣ ತ್ಯಾಗ ಮಾಡಿಲ್ಲ ಅಂದಿದ್ರೆ, ನಮಗೋಸ್ಕರ ಆತನ ರಕ್ತ ಸುರಿಸಿಲ್ಲ ಅಂದಿದ್ರೆ ನಾವು ಪಾಪಿಗಳಾಗಿ ಉಳಿಬೇಕಿತ್ತು. ಆದರೆ ಯೇಸು ಸ್ವಾಮಿ, ಯೇಸು ಆತನೇ ಭೂಮಿಗೆ ಬಂದು ಯಜ್ಞದ ಕುರಿಯಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಶಿಲುಬೆ ಮೇಲೆ ಜಜ್ಜಲ್ಪಟ್ಟರು. ಆತನ ರಕ್ತ ನಮ್ಮ ಪಾಪನ ತೊಳೆದು ಈ ದಿನ ನಾವು ದೇವರ ಮಕ್ಕಳಾಗೋ ಅಧಿಕಾರ ತಗೊಂಡಿದ್ದೇವೆ. ದೇವರ ಮಕ್ಕಳಾಗುವಂಥ ಅಮೂಲ್ಯ ಅವಕಾಶ ನಮಗೆ ಸಿಕ್ಕಿದೆ. ನಾವು ಯೇಸು ಸ್ವಾಮಿಯ ಮಕ್ಕಳಾಗಿ ಮಾರ್ಪಟ್ಟಿದೆ. ಯೇಸುವಿನ ಮಕ್ಕಳು, ರಾಜಾದಿರಾಜನ ಮಕ್ಕಳು. ಆ ಹೆಸರಲ್ಲಿ ನೀವು ಎಲ್ಲಿ ಕೂಗಿದ್ರು ಆತ ಹೇಳಿದ್ ಬರ್ತಾರೆ. ಆ ನಾಮ ಜೀವವುಳ್ಳ ಹೆಸರದು. ಮರಣವನ್ನು ಜಯಿಸಿ, ಮರಣದ ಕೊಂಡಿಯನ್ನು ಬಿಚ್ಚಿ, ಪಾತಾಳದ ಕೊಂಡಿಯನ್ನು ಬಿಚ್ಚಿ ಮೃತ್ಯುಂಜಯನಾಗಿ ಎದ್ದು ಬಂದ ನಾಮ ಅದು. ಮರಣ ಆತನನ್ನು ತಡಿಲಿಲ್ಲ. ನಮ್ಮ ಮೇಲಿರೋ ಎಲ್ಲ ದೂಷಣೆ ನಾಮ ಫಲಕವನ್ನು ಹೊತ್ತು ಜಜ್ಜಿ ಶಿಲುಬೆ ಮೇಲೆ ಇಲ್ಲದಂತಾಗ ಮಾಡಿದರು ದೇವರು.
ಆತನು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟರು. ಏಸು ಮೃತ್ಯುಂಜಯನಾದ ನಾಮ. ಆ ನಾಮ ಜೀವಿಸ್ತಾ ಇದೆ. ಎಲ್ಲಿ ಕೂಗಿದ್ರು ಯೇಸು ಸ್ವಾಮಿ ನಮ್ಮ ಬಳಿ ಬರ್ತಾರೆ. ಏಸಪ್ಪ ಅಂತ ಕೂಗು. ನಿನ್ನ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ನೋವಿನಲ್ಲಿ, ವೇದನೆಯಲ್ಲಿ, ವ್ಯಾಧಿಯಲ್ಲಿ, ಎಂಥ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ರು ಯೇಸುವೇ ಅಂತ ಆತನ ನಾಮವನ್ನು ಉಚ್ಚರಿಸಿ ಕೂಗಿ ಆತ ಇಳಿದು ಬರ್ತಾರೆ. ಆತ ಬಿಡುಗಡೆ ಕೊಡೋ ನಾಯಕ. ಯೇಸುವಿನ ನಾಮ ಅದ್ಭುತವುಳ್ಳ ನಾಮ, ಬಿಡುಗಡೆಯನ್ನು ತಂದ ನಾಮ, ಮಹಿಮೆಯುಳ್ಳ ನಾಮ, ಆಶೀರ್ವಾದದ ನಾಮ. ನೀವು ಇದುವರೆಗೂ ನನ್ನ ಹೆಸರಿನಲ್ಲಿ ಯಾವುದೊಂದನ್ನು ಬೇಡ್ಕೊಂಡಿಲ್ಲ, ಅದೀಗ ಬೇಡ್ಕೊಳ್ರಿ ಅಂತಾರೆ ಕರ್ತನು. ಯೇಸುವಿನ ನಾಮದಲ್ಲಿ ಕೇಳ್ಕೊಳ್ಳಿ. ಯೇಸುವಿನ ನಾಮದಲ್ಲಿ ಅದ್ಭುತ ಇದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಇದೆ. ಯೇಸುವಿನ ನಾಮದಲ್ಲಿ ರಕ್ಷಣೆ ಇದೆ. ಯೇಸುವಿನ ನಾಮದಲ್ಲಿ ನಿತ್ಯ ಜೀವ ಇದೆ. ಯೇಸುವಿನ ನಾಮ ಸಕಲವನ್ನು ಕೊಡೋ ನಾಮ. ಆ ಹೆಸರು ಅಮೂಲ್ಯವಾದ ನಾಮ. ಆತನ ನಾಮ ಮೇಲಕ್ಕೆತ್ತಾನ ಪ್ರೇರೆ. ದೇವರನ್ನು ಉನ್ನತವಾಗಿ ಉನ್ನತ ಸ್ಥಾನದಲ್ಲಿ ಯಾರು ಮೇಲಕ್ಕೆತ್ತಿಡ್ತಾರೋ ದೇವರು ನಮ್ಮನ್ನು ಉನ್ನತವಾಗಿಡ್ತಾರೆ. ಕರ್ತನ ನಾಮವನ್ನು ಮಹಿಮೆ ಪಡಿಸಿ ಯಾವಾಗಲೂ ಉಚ್ಚರಿಸ್ರಿ. ಏಸುವೇ, ರಕ್ಷಕನೇ, ಏಸಯ್ಯ, ನಮಗೆ ರಕ್ಷಣೆ ಕೊಡೋರು ನೀವೇಪ್ಪ, ನಮ್ಮನ್ನು ಕಾಪಾಡೋರು ನೀವೇ. ಅನಾಥ ಸ್ಥಿತಿಯಲ್ಲಿ, ನೋವಿನಲ್ಲಿ ಬಿದ್ದಂಥ ಸಮಯದಲ್ಲೂ, ಇಕ್ಕಟ್ಟಿನಲ್ಲೂ ಬಿಡುಗಡೆ ಕೊಡೋ ನಾಮ ಯೇಸುವಿನ ನಾಮ. ಇದಕ್ಕೆ ಕೀರ್ತನೆ 50:15 ದೇವರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನಂಗೆ ಕೊಂಡಾಡ್ರಿ. ಆ ಹೆಸರಲ್ಲಿ ಕಷ್ಟದಲ್ಲಿರುವಾಗ, ಇಕ್ಕಟ್ಟಲ್ಲಿರುವಾಗ ಎಸಪ್ಪ ಅಂತ ನೀವು ಕೂಗಿ ಕೇಳ್ರಿ. ಆ ಕಷ್ಟದಿಂದ ದೇವರು ಬಿಡುಗಡೆ ಕೊಡ್ತಾರೆ. ಆ ಇಕ್ಕಟ್ಟಿನಿಂದ ಬಿಡುಗಡೆ ಕೊಡ್ತಾರೆ. ಇದೆಷ್ಟೋ ಸಾಕ್ಷಿಗಳು ನಾವು ನೋಡ್ಬೋದು. ನನ್ನ ತಾಯಿಗೆ ನಾನು ಆರೋಗ್ಯವನ್ನು ಪಡೆದಿದ್ದಷ್ಟೇ ಅಲ್ಲ, ಅನೇಕ ಕಷ್ಟಗಳು ನಮಗೆ ಬಂದಿದೆ, ಅನೇಕ ವೇದನೆ, ಇಕ್ಕಟ್ಟುಗಳು ನಮಗೆ ಬಂದಿದೆ. ಆ ಇಕ್ಕಟ್ಟೆಲ್ಲಕ್ಕಾಗಿ ಯೇಸುವಿನ ನಾಮದಲ್ಲೇ ನಾವು ಬೇಡಿದೆ. ಏಸಪ್ಪ ನಮಗೆ ದಯಪಾಲಿಸು, ಈ ಇಕ್ಕಟ್ಟಿನಿಂದ ಬಿಡುಗಡೆ ಕೊಡಪ್ಪ ಅಂತ ನಾವು ಕೂಗಿಕೊಂಡಿದ್ದುಂಟು. ಇವತ್ತಿನವರೆಗೂ ಏಸು ಆ ಹೆಸರಿನಲ್ಲೇ ನಾವು ಬಿಡುಗಡೆ, ಅದರಿಂದನೇ ನಾವು ಆಶೀರ್ವಾದ. ನಾನು ಯಾವ ರೋಗಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ರು, ಏಸುವೇ ನಿನ್ನ ನಾಮದಲ್ಲಿ ಆಜ್ಞೆ ಕೊಡ್ತೇನೆ, ಏಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ದೇವ, ಇವ್ರ ಮೇಲಿರೋವಂಥ ಪಿಚಾಚಿ ಬಂಧನ ಬಿಚ್ಚಲ್ಪಡ್ರಿ, ಇವರಲ್ಲಿರೋವಂಥ ವ್ಯಾಧಿ ಬಿಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಂಗೆ ದೇವರ ಶಕ್ತಿ ಅವ್ರ ಮೇಲೆ ಇಳಿಯುತ್ತೆ. ಕರ್ತನವರಿಗೆ ಅದ್ಭುತ ಮಾಡ್ತಾರೆ. ಆರೋಗ್ಯ ಕೊಟ್ಟು ಸಂತೋಷವಾಗಿ ಅವರು ಹಿಂದಿರುಗುವಂತೆ ಮಾಡ್ತಾರೆ. ನಮ್ಮ ದೇವರು ಅಮೂಲ್ಯನು. ಆತನ ನಾಮ ಮಹಿಮೆಯುಳ್ಳ ನಾಮ. ಆತನ ನಾಮ ಅದ್ಭುತವುಳ್ಳ ನಾಮ. ಆತನ ನಾಮ ಅದ್ಭುತದ ಮೇಲೆ ಅದ್ಭುತವನ್ನು ಮಾಡೋ ನಾಮ ಯೇಸುವಿನ ನಾಮ. ಏಸು, ಆ ಹೆಸರನ್ನು ಎಷ್ಟು ಸಾಲ ಹೇಳಿದರೂ ಸಾಲದು ಪ್ರಿಯರೇ. ಆ ಹೆಸರನ್ನು ಎಷ್ಟು ಸರಿ ಉಚ್ಚರಿಸಿದರೂ ಸಾಲದು. ಏಸು ಏಸು ಏಸು, ಆ ನಾಮದಲ್ಲಿ ಎಷ್ಟೋ ಅದ್ಭುತಗಳು ನಡೀತಾ ಇದೆ. ಏಸಪ್ಪ ಸತ್ತವರನ್ನು ಬದುಕಿಸಿದವರು, ಏಸಪ್ಪ ರೋಗಿಗಳನ್ನು ಎತ್ತಿ, ಪಾರ್ಶ್ವ ರೋಗಿಗಳಿಂದ, ಕ್ಯಾನ್ಸರ್ ವ್ಯಾಧಿಗಳಿಂದ ಬಳಲ್ತಾ ಇರುವಂಥ ಅನೇಕ HIV ಕಾಯಿಲೆಯಲ್ಲಿ ಬಳಲ್ತಾ ಇರೋರನ್ನು ಅನೇಕರ ಮೇಲೆ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಆ ರೋಗಿಗಳಿವತ್ತು ಜೀವಂತವಾಗಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ. ಅದಕ್ಕೆ ಕಾರಣವೇ ಏಸು, ಆ ಹೆಸರು. ಇವತ್ತು ಆ ನಾಮ ನಿಮಗೂ ಬಿಡುಗಡೆ ಕೊಡುತ್ತೆ. ನೀವು ಇದುವರೆಗೂ ಏಸುವಿನ ನಾಮದಲ್ಲಿ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಇವಾಗ ಬೇಡ್ಕೊಳ್ರಿ. ಈಗಲೇ ನನ್ನ ಜೊತೆ ಸೇರಿ ಪ್ರಾರ್ಥಿಸಿ, ಈಗಲೇ ಬೇಡ್ಕೊಳ್ಳಿ. ಏಸಪ್ಪ ಅದ್ಭುತ ಮಾಡ್ತಾ ಇದ್ದಾರೆ. ದೇವರು ಮಹಿಮೆಯಾದ ಅದ್ಭುತ ನಡೆಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನೀವು ವಾಗ್ದಾನ ಮಾಡಿದಂತೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನೇನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುತ್ತೇನೆ ಅಂದಿದ್ದೀರಾ. ಏಸಯ್ಯ, ನಿನ್ನ ನಾಮದಲ್ಲಿ ನಾವು ಬೇಡ್ತಾ ಇದ್ದೇವೆ. ನನ್ನೊಂದಿಗೆ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅವರು ಯಾವ ಕಷ್ಟಕ್ಕಾಗಿ, ಇಕ್ಕಟ್ಟಿಗಾಗಿ, ವೇದನೆಗಾಗಿ, ಸಾಲಕ್ಕಾಗಿ, ಅವರ ಕೆಲಸದಲ್ಲಿ ಸೋಲನ್ನು ಅನುಭವಿಸಿದ್ದಾರಪ್ಪ,
ಪುತ್ರ ಸಂತಾನ ಇಲ್ಲದೆ ಬಳಲ್ತಾ ಇದ್ದಾರೆ ಸ್ವಾಮಿ. ಕೆಲಸ ಇಲ್ಲದೆ ತಡವಾರ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಅನೇಕ ಸಂಕಷ್ಟಗಳು ಮುತ್ತಿಕೊಂಡಿದೆ. ವಿವಾಹ ಕಾರ್ಯಕ್ಕೆ ತಡೆಯಾಗಿ ನಿಂತಿದೆ. ಮನೆ ಕಟ್ಟೋ ಕಾರ್ಯದಲ್ಲಿ ನಿಂತು ಹೋಗಿದೆಯೋ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆಯೋ. ಬಡತನ ಬೇಗೆಯಲ್ಲಿದ್ದಾರೋ. ಏಸಯ್ಯ, ನಿನ್ನ ನಾಮದಲ್ಲಿ ಬೇಡ್ತಾ ಇದ್ದೇನೆ. ಅವರು ನಿನ್ನ ನಾಮದಲ್ಲಿ ಮೊರೆ ಇಡ್ತಾ ಇದ್ದಾರೆ ಏಸಯ್ಯ. ಏಸಪ್ಪ, ಅವರ ಮೇಲೆ ನಿನ್ನ ಹಸ್ತ ಇಡು ಕರ್ತನೆ. ಈಗಲೇ ಅವ್ರಿಗೆ ಬಿಡುಗಡೆ ಕೊಡು, ಆಶೀರ್ವದಿಸು. ರೋಗ ಬಾಧೆಯಲ್ಲಿ ನರಳ್ತಾ ಇದ್ದಾರೆ ಸ್ವಾಮಿ. ಹಾಸಿಗೆ ಮೇಲಿಂದ ಕೂಗ್ತಿದ್ದಾರೆ. ಏಸುವೇ, ನನ್ನನ್ನು ಬಿಡುಗಡೆ ಕೊಡಪ್ಪ. ಏಸುವೇ, ನನಗೆ ಆರೋಗ್ಯ ಕೊಡು ಸ್ವಾಮಿ. ಏಸಪ್ಪ, ವೈದ್ಯರೆಲ್ಲ ನನ್ನ ಕೈ ಬಿಟ್ಟಿದ್ದಾರೆ, ನನಗೆ ಆರೋಗ್ಯ ಕೊಟ್ಟೆ ಬಿಸು ಕರ್ತನೆ ಅಂತ ಕೂಗ್ತಾ ಇದ್ದಾರಪ್ಪ. ಏಸಯ್ಯ, ನೀನು ವಾಗ್ದಾನ ಮಾಡಿದಂತೆ ನನ್ನ ಹೆಸರಿನಲ್ಲಿ ನೀವು ಏನಾದರೂ ಬೇಡಿಕೊಳ್ಳೋದನ್ನು ದಯಪಾಲಿಸ್ತೀನಂದಿದ್ಯಾ. ನಿನ್ನ ನಾಮದಲ್ಲಿ ನಾನು ಕೇಳ್ತಾ ಇದ್ದೇನೆ ಏಸಪ್ಪ, ಅವ್ರಿಗೆ ಬಿಡುಗಡೆ ಕೊಡು. ಏಸಪ್ಪ, ಅವ್ರ ರೋಗ ಸ್ವಸ್ಥವಾಗಲಿ ಏಸುವಿನ ನಾಮದಲ್ಲಿ. ಏಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. ಏಸುವಿನ ನಾಮದಲ್ಲಿ ರಕ್ಷಣೆ ಉಂಟಾಗಲಿ. ಏಸುವಿನ ನಾಮದಲ್ಲಿ ಅವರ ಅನಾಥ ಸ್ಥಿತಿಗತಿಗಳು ಬದಲಾಗಲಿ ಸ್ವಾಮಿ. ಅವರನ್ನು ಪ್ರೀತಿಸೋರು, ಗೌರವಿಸೋರು ಹುಡುಕಿಕೊಂಡು ಬರಲಿ ಏಸುವಿನ ನಾಮದಲ್ಲಿ. ತಂದೆ, ಅವರ ಗರ್ಭದಲ್ಲಿ ಒಂದು ಶಿಶುವನ್ನು ಇಡ್ತಾ ಇದ್ದೇನೆ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ. ನಿನ್ನ ಬಹುಮಾನ ಅವ್ರ ಗರ್ಭದಲ್ಲಿ ಈಗಲೇ ಆ ತಾಯಂದಿರ ಗರ್ಭವನ್ನು ನೀನು ಮುಟ್ಟುತ್ತಾ ಇದೆಯಾ ಸ್ವಾಮಿ. ಅವ್ರ ಗರ್ಭದ ಶಿಶು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಹೇಗೆ ಬಳಲಿ ತೊಳಲಿ ಸ್ವಾಮಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿದ್ದಾರೋ, ಮುಪ್ಪಿನಲ್ಲಿರೋ ತಂದೆ ತಾಯಿಗಳನ್ನು ನೀನು ಮುಟ್ಟು ಸ್ವಾಮಿ. ಕರ್ತನೆ, ಯೇಸುವಿನ ನಾಮದಲ್ಲಿ ಅವರಿಗೆ ಕರ್ತನೆ ಸಂತೈಸುವಿಕೆ ಬರಲಿ ಕರ್ತನೆ. ಆರೋಗ್ಯ, ಬಲ, ಶಕ್ತಿ ತುಂಬಲಿ ಸ್ವಾಮಿ. ಸೋತು ಹೋದಂಥವರನ್ನು ಕರ್ತನೆ ನೀನು ಬಲಪಡಿಸು. ಹದ್ದಿಗೆ ಬರುವಂತೆ ಯವ್ವನ ತಿರುಗಿ ಬರಮಾಡಲಿ ಯೇಸುವಿನ ನಾಮದಲ್ಲಿ. ಜೀಸಸ್ ನೇಮ್ ಐ ಕಮ್ಯಾಂಡ್ ಯು ಲಾರ್ಡ್. ಈಗಲೇ ಎಲ್ಲ ದೆವ್ವ, ಪಿಚಾಚಿ ಬಂಧನದಲ್ಲಿ ಸಿಲುಕಿಯವರಿಗಾಗಿ ಮೊರೆ ಇಡ್ತಾ ಇದ್ದೇನೆ. ಎಲ್ಲ ದುರಾತ್ಮ ಸೇನೆಗಳು, ದುಷ್ಟಾತ್ಮ ಬಂಧನಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಅವರನ್ನು ಸ್ಪರ್ಶಿಸು. ಯು ಟಚ್ ಹೋಲಿ ಸ್ಪಿರಿಟ್ ಅಂಡ್ ಹೀಲ್ ಮಾಸ್ಟರ್. ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪ್ರಭು ಎಲ್ಲ ಅದ್ಭುತಗಳು ನಡೆಯಲಿ ರಾಜ. ಕರ್ತನೆ, ನೀನು ಈಗಲೇ ಅನುಗ್ರಹಿಸ್ತಾ ಇದೆಯಾ, ಸ್ತೋತ್ರ. ಯಾವುದೊಂದನ್ನು ನನ್ನ ಹೆಸರಲ್ಲಿ ಬೇಡಿಕೊಂಡಿಲ್ಲ, ಈಗ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂದಿದೆಯಪ್ಪ. ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದೊಂದಿದ್ದೀರಾ ಸ್ವಾಮಿ. ಹೌದು ದೇವರೇ, ಅವರು ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಈ ದಿನ ಅವರು ಬೇಡ್ತಾ ಇದ್ದಾರೋ ಎಸಯ್ಯ, ಈಗಲೇ ಅವರಿಗೆ ಅನುಗ್ರಹಿಸು, ದಯ ಪಾಲಿಸು ಸ್ವಾಮಿ. ಅವರ ವಿವಾಹ ಕಾರ್ಯ ಶೀಘ್ರವಾಗಿ ನೆರವೇರಲಿ ಯೇಸುವಿನ ನಾಮದಲ್ಲಿ. ಸಮೃದ್ಧಿ, ವೃಷ್ಟಿ ಅವರ ಮೇಲೆ ಸುರಿಸಲ್ಪಡಲಿ. ಸಮಾಧಾನ ತುಂಬಿ ಹೊರಸೂಸಲಿ ಕರ್ತಾವೆ. ಆಶೀರ್ವದಿಸು ಅಪ್ಪ. ತಂದೆ, ಈಗಲೇ ನೀವು ಮುಟ್ಟುತ್ತಾ ಇರುವುದಕ್ಕೆ ವಂದನೆ. ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಬಿಡುಗಡೆ ಕೊಡುತ್ತಾ ಇರುವುದಕ್ಕೆ ಸ್ತೋತ್ರಮಯ್ಯ. ಅದ್ಭುತ ಮಾಡ್ತಾ ಇದ್ದೀರ, ಸ್ತೋತ್ರ ಏಸಪ್ಪ. ಕುಂಟರು ನಡೆಯಲಿ ಯೇಸುವಿನ ನಾಮದಲ್ಲಿ, ಕುರುಡರು ನೋಡಲಿ ಯೇಸುವಿನ ನಾಮದಲ್ಲಿ. ಅದ್ಭುತಗಳು ನಡೆಯಲಿ ಸ್ವಾಮಿ, ನಡೆಯಲಿ ಯೇಸುವೆ, ಯೇಸುವಿನ ನಾಮದಲ್ಲಿ. ಜೀಸಸ್ ನೇಮ್. ಈಗಲೇ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ವಂದನೆ. ನಿನ್ನ ನಾಮ ಮಹಿಮೆ ಆಗಲಿ ಏಸಯ್ಯ. ವಂದನೆ ತಂದೆ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್, ಆಮೀನ್. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ನಿಮ್ಮನ್ನು ಈ ದಿನ ಹೇರಳವಾಗಿ ಆಶೀರ್ವಾದ ಮಾಡಿದ್ದಾರೆ. ಯೇಸುವಿನ ನಾಮದಲ್ಲಿ, ಆ ಹೆಸರಲ್ಲಿ ತುಂಬ ದೊಡ್ಡ ಅದ್ಭುತ ಆಶೀರ್ವಾದ ನಿಮಗುಂಟಾಗಿದೆ. ನಿಮ್ಮ ಸಾಕ್ಷಿಯನ್ನು ಹೇಳಿದೆ ಹಾಗೆ ಬಚ್ಚಿಡಬೇಡ್ರಿ. ದೇವರು ನಿಮಗೇನು ಉಪಕಾರ ಮಾಡಿದ್ದಾರೆ, ನಮ್ಮ ವಾಕ್ಯ ಸಂದೇಶದ ಮೂಲಕ ನೀವು ಹೊಂದಿದಂಥ ಅದ್ಭುತ ಆಶೀರ್ವಾದ ಸಾಕ್ಷಿಯಾಗಿ ಎತ್ತಿಡ್ರಿ. ದೇವರು ಇನ್ನೂ ಹೆಚ್ಚಾದ ಆಶೀರ್ವಾದ ಮಾಡ್ತಾರೆ. ದೇವರ ಉಪಕಾರವನ್ನು ಸ್ತುತಿಸಬೇಕು. ಕೀರ್ತನೆ 103ರಲ್ಲಿ ದೇವರು ಹೇಳ್ತಾರೆ, ದಾವೀದನು ಹೇಗೆ ಮಾಡ್ತಿದ್ದ ಅಂದರೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ಮಾಡಿದ ಉಪಕಾರ ಏನೇ ಆಗಿದ್ರು ಅದನ್ನೆಲ್ಲೆಲ್ಲೂ ಸಾರ್ರಿ.
ಇನ್ನೂ ಹೆಚ್ಚಾದ ಉಪಕಾರ ಏಸಪ್ಪ ಮಾಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಸ್ನೇಹಿತರೆ, ನಿಮ್ಮ ಪ್ರಾರ್ಥನೆ ಬೇಡಿಕೆಗಳಿಗೆ ನಮ್ಮ ಫೋನ್ ಕಾಲ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಾರ್ಥನೆ ಮಾಡಿಸಿಕೊಳ್ಳ್ರಿ. ದೇವರಿಂದ ಆಶೀರ್ವಾದವನ್ನು, ಅದ್ಭುತವನ್ನು ಹೊಂದಿಕೊಳ್ಳ್ರಿ. ಹಾಗೆ ನಾವು ದೇವರ ಆಲಯವನ್ನು ಕಟ್ಟೋ ಕಾರ್ಯ ಮಾಡ್ತಾ ಇದ್ದಾಗ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ದೇವರ ಆಲಯ ಕಟ್ಟುವ ಕೆಲಸಕ್ಕಾಗಿ ಸಲ್ಲಿಸ್ರಿ. ನೀವು ತೆರೆ ಮೇಲೆ ನಮ್ಮ ಚರ್ಚ್ ಅಕೌಂಟ್ ನಂಬರ್ ಎಲ್ಲವನ್ನು ನೀವು ನೋಡ್ತೀರಾ. ನಿಮ್ಮ ಅಮೂಲ್ಯವಾದ ಕಾಣಿಕೆ ದೇವರ ಆಲಯ ಕಟ್ಟುವುದಕ್ಕೆ ಸಲ್ಲಿಸ್ರಿ. ಕರ್ತನು ಹೇಳ್ತಾರೆ, ದೇವರ ಆಲಯ ಕಟ್ಟಿರಿ, ದೇವರು ನಿಮ್ಮ ಮನೆಯನ್ನು ಕಟ್ತಾರೆ. ನಿಮ್ಮ ಮನೆ ಎಷ್ಟು ವರ್ಷದಿಂದ ನೀವು ಕಟ್ಟಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಆಸೆ ಪಟ್ಟಿದ್ದೀರೋ, ದೇವರ ಆಲಯ ಕಟ್ಟಿ ನೋಡ್ರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ತಾರೆ. ಅದು ಬೇಕಾದ ಹೇರಳ ಆಶೀರ್ವಾದ, ಬೇಕಾದ ಎಲ್ಲ ಆರ್ಥಿಕ ಸಹಾಯ ದೇವರು ಒದಗಿಸಿ ಕೊಡ್ತಾರೆ. ಕರ್ತನು ನಿಮ್ಮೊಂದಿಗಿದ್ದು ಸದಾಕಾಲ ನಿಮ್ಮ ನಡೆಸಲಿ. ನಿಮಗಾಗಿ ಸದಾ ಪ್ರಾರ್ಥಿಸುವ ನಿಮ್ಮ ಸಹೋದರಿ ಕಡೂರ್ ದೇವಕಿ.